ಇವತ್ತು ನಮಗೆ ಭಾಳ ವಿಶೇಷವಾದ ದಿನ ಅಂತಲೇ ಭಾವಿಸಿದ್ದೀನಿ. ನಮ್ಮ ಮಾಸ್ಟರ್ದು ಹುಟ್ಟಿದಬ್ಬ. ಅವ್ರ ಹೆಸರು ಆ್ಯಕ್ಚುಲಾಗಿ ಮೂರ್ತಿ. ಅದೇ ರೀತಿ ಅವರ ಹೆಸರು ಕೂಡ ಹಾಗೇ ಇದೆ. ಅವ್ರ ಹೆಸರು ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳಗಲಿ ಅಂತೇಳಿ ಆಶಿಸ್ತಾ ಭಾಳ ವಿಶೇಷವಾಗಿ ಇವತ್ತು ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಅವರ ಇಂಥ ವ್ಯಕ್ತಿಯ ಒಂದು ಜನ್ಮದಿನವನ್ನು ಆಚರಣೆ ಮಾಡೋದು ಅಂತಂದರೆ, ಯಾವುದೇ ಒಂದು ವ್ಯಕ್ತಿಯನ್ನು ಮಾತಾಡಬೇಕಾದ್ರೆ ಆ ವ್ಯಕ್ತಿದೇ ಆದಂಥ ವಿಶೇಷತೆ ಇರಬೇಕು. ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾತಾಡಬಾರ್ದು, ಆ ವ್ಯಕ್ತಿ ಬಗ್ಗೆ ಜನ ಮಾತಾಡಬೇಕು. ಅಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಧೀಮಂತ ಮನಸ್ಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಮದ್ಲೂರು ಮೂರ್ತಿ ಮೇಷ್ಟ್ರು ಅಂತಲೇ ನಾನು ತುಂಬ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇಲ್ಲಿ ಬಂದಿರೋರು ಯಾರೂ ಕೂಡ ಒಂದು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯಾರು ಕೂಡ ಯಾವುದೇ ರೀತಿ ಆಮಿಷಕ್ಕೆ ಬಂದಿರೋರಲ್ಲ, ಹೃತ್ಪೂರ್ವಕವಾಗಿ ಅವ್ರ ಮೇಲೆ ಪ್ರೀತಿಯಿಂದ ಬಂದಿರತಕ್ಕಂಥವ್ರು. ಅವ್ರ ಬಗ್ಗೆ ಹೇಳಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ. ಹಾಗಾಗಿ ನಾನು ಮೊನ್ನೆ ಅವ್ರ ತಾಳ್ಮೆ, ಅವರ ಒಂದು ಸಾಮಾಜಿಕ ನಡೆ, ಅವನ್ನ ಹೇಳಲಿಕ್ಕೆ ಭಾಳ ಸಮಯ ಬೇಕಾಗ್ತದೆ. ಜೊತೆ ನಿಂತು ಬೆರೆತು ನೋಡಿದ್ರೆ ಮಾತ್ರನೇ ಗೊತ್ತಾಗ್ತದೆ, ಹೇಳಲಿಕ್ಕೆ ಬರಲ್ಲ. ಅವರು ಇದು ಯಾವುದನ್ನು ಕೂಡ ಅಪೇಕ್ಷೆ ಪಡಲ್ಲ. ಇದೆಲ್ಲ ಅಭಿಮಾನದಿಂದ ಎಲ್ಲ ರೀತಿ ಎಲ್ಲ ಪ್ರೀತಿಯಿಂದ ಮಾಡ್ತಿರ್ತಾರೆ. ಸಹಜವಾಗಿ ಹುಟ್ಟುಹಬ್ಬಗಳು ಯಾವ್ಯಾವ ರೀತಿ ಆಚರಣೆ ಮಾಡ್ಕೊಳ್ತಾರೆ, ತನ್ನ ಊರುಗಳು, ಕ್ಷೇತ್ರ ವ್ಯಾಪ್ತಿ, ರಾಜಕಾರಣಿಗಳು ಅಂತೇಳಿ ನಾವೆಲ್ಲರೂ ಭಾಳ ಗಮನಿಸಿದ್ದೀವಿ. ತಾಲೂಕಿನಾದ್ಯಂತ ಅವ್ರದ್ದೇ ಆದಂಥ ಆಡಂಬರ ಅಬ್ಬರ ಒಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ಇದು ಭಾಳ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಹಬ್ಬ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೇಷ್ಟ್ರು ಹೆಂಗೆ ಅಂದರೆ ಒಂಥರ ಕ್ಷಮೆಯಾದರಿತ್ರಿ ಇದ್ದಂಗೆ. ಯಾರಾದರೂ ಬೈಕೊಂಡವ್ರೆ, ಸಾರ್ ಅವ್ನು ಹಂಗೆ ಬೈಕತ್ತಿದ್ದ ಸರ್ ನಿಮ್ಮನ್ನ ಅಂದರೆ, ಹೌದಾ ಇರಲಿ ಬಿಡು, ಅವನೇನೋ ಅನ್ಬೋದು, ಎಂತೆಂದ ತುಚ್ಚು ಮಾತಲ್ಲೇ ಬೈದಾನೆ, ಹತ್ರಕ್ಕೋ ಹೌದಾ ಹೌದಾ ಈ ಥರ ಹೆಂಗೆ ಅಂದರೆ ಯಾರನ್ನೂ ವಿರೋಧನೇ ಮಾಡಲ್ಲ. ಯಾವ ವಿಚಾರದಲ್ಲೂ ಅವ್ರಿಗೆ ವಿರೋಧ, ಇನ್ನೊಂದು ಮತ್ತೊಂದು ಜಾತಿ ಮತ ಎಂಥದ್ದೂ ಇಲ್ಲ ಅಂತ ಒಂದು ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಇಲ್ಲಿ ಯಾವುದೇ ರೀತಿಯಾಗಿ ಅವರನ್ನು ಮೆಚ್ಚಿಸ್ಲಿಕ್ಕೆ ಮಾತನಾಡೋ ಅಂಥ ಮಾತುಗಳು ಅಲ್ಲ, ಭಾಳ ಹೃತ್ಪೂರ್ವಕವಾಗಿ ವಾಸ್ತವವಾಗಿರ್ತಕ್ಕಂಥ ವಿಚಾರಗಳು ನನ್ನ ಮನಸ್ಸು ತುಂಬಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದ ಗೌರವ ಇದೆ. ಆಮೇಲೆ ಎಲ್ರಿಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಬಡವರ ಬಗ್ಗೆ ಯಾವುದೇ ಒಂದು ಗಣೇಶನಿಗೆ, ಯಾವುದೋ ದೇವ್ರಿಗೆ, ಇನ್ಯಾವುದೋ ಜಯಂತಿಗಳಿಗೆ ಹಣ ಕೊಟ್ಟು ನಾಯಕರಾದಂಥ ವ್ಯಕ್ತಿಯಲ್ಲ. ಬಡವರ ಕಷ್ಟ ಸುಖಗಳನ್ನು ತನ್ನ ಮನೆಯ ಕಷ್ಟ ಸುಖ ಅಂತೇಳಿ ಭಾವಿಸಿ ಆ ಒಂದು ಸಹಾಯ ಮನೋಭಾವದಿಂದ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ. ನನಗಂತೂ ಭಾಳ ವಿಶೇಷವಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥ ಮಾತು ಇಲ್ಲಿ ಕೇಳಿಸ್ಕೊಳ್ತಿರೋರು ಭಾಳ ಅಕ್ಷರ ಸತ್ಯ ಅಂತಲೇ ಭಾವಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಜೊತೆಯಲ್ಲಿ ಆ ಎಲ್ಲ ಪದಗಳು, ಎಲ್ಲ ಮಾತುಗಳಿಗೂ ಕೂಡ ಅವರು ಅರ್ಹರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವ್ರಿಗೆ ಭಗವಂತ ನೂರಾರು ವರ್ಷ ಆಯುಷ್ಯನ ಕೊಡಲಿ. ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾವುದೇ ರೀತಿಯಾದಂಥ ಹುದ್ದೆಯನ್ನು ಪಡೆದಿದ್ರೂ ಕೂಡ ಒಬ್ಬ ಜನಪ್ರತಿನಿಧಿ, ಶಾಸಕನಿಗೂ ಕೂಡ ಮೀರಿದಂಥ ಶಕ್ತಿಯುತವಾಗಿ ಬಡವರ ಬಗ್ಗರಿಗೆ, ದೀನದಲಿತರಿಗೆ ಸಹಾಯವನ್ನು ಮಾಡ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಭಾಳ ಮನಸ್ಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೂರ್ತಿ ಮಾಸ್ಟರ್ ಅವರ 56ನೇ ಹುಟ್ಟುಹಬ್ಬ. ಅವರೊಬ್ಬ ನಿಜವಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾವುದೇ ಹಮ್ಮು ಬಿಂಬಗಳಿಲ್ಲ, ಅಹಂಕಾರ ಇಲ್ಲ, ಯಾವುದೇ ಕೊಂಕಿಲ್ಲ. ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋಂಥ, ಎಲ್ಲರನ್ನ ಕ್ಷಮಿಸೋ ಅಂಥ, ಎಲ್ಲರಿಗೂ ಸಹಾಯ ಮಾಡೋ ಅಂಥ ವಿಶಾಲವಾದಂಥ ಮನಸ್ಸು ಅವ್ರದ್ದು. ನಾನು ಅವ್ರ ಜೊತೆ ತುಂಬ ಒಡನಾಟ, ತುಂಬ ಜೊತೆ ಡೈಲಿ ಬೆಳಗ್ಗೆ ಸಾಯಂಕಾಲ ಇದ್ದೇ ಇರ್ತೀನಿ. ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ನೂರಾರು ಜನಕ್ಕೆ ಸಹಾಯ ಆಗುತ್ತೆ. ಆದರೆ ಎಲ್ರಿಗೂ ಒಂದು ಕಾಲಾವಕಾಶ ಕೊಟ್ಟು ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗಿರೋಂಥ ಪರಿಮಿತಿ ಅವಧಿನಲ್ಲಿ ಖಂಡಿತ ಅವ್ರ ಹಿಂದೆ ಮುಂದೆ ಓಡಾಡಿ ಅವರ ಜೊತೆಗೆ ಇದ್ದು ಕೆಲಸ ಮಾಡಿಸಿರೋರಿಗೆ, ಕೆಲಸ ಮಾಡಿಸ್ಕೊಂಡ್ರಿಗೆ ಗೊತ್ತಿದೆ. ಈ ತಾಲೂಕಲ್ಲಿ ಲಕ್ಷಾಂತರ ಜನ ಅವರಿಂದ ಸಹಾಯ ಪಡೆದಿದ್ದಾರೆ. ಅದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ತುಂಬ ಜನಕ್ಕೆ ಹಾಸ್ಪಿಟ್ಲು ಅಥವಾ ವಿದ್ಯಾರ್ಥಿ ಹಾಸ್ಟೆಲ್ಗಳು ಅಥವಾ ಪೊಲೀಸ್ ಸ್ಟೇಷನ್ ಕೆಲಸಗಳಿರ್ಬೋದು, ರೆವಿನ್ಯೂ ಕೆಲಸಗಳಿರ್ಬೋದು, ಯಾವುದೇ ವ್ಯಕ್ತಿ ಹಾಸ್ಪಿಟ್ಲ್ ಹತ್ರ ಬಂದರೆ ಖುದ್ದಾಗ ಅವರೇ ಹೋಗಿ ಕರೆದು, ಬಾ ನಿಂದೇನು ಸಮಸ್ಯೆ, ಬಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಕರ್ಕೊಂಡು ಹೋಗಿ ತೋರಿಸಿರೋಂಥ ಉದಾಹರಣೆಗಳನ್ನ ನಾನು ನೂರಾರು ನೋಡಿದ್ದೀನಿ.
ತುಂಬ ಸರಳ ಮತ್ತು ಸಹಜ ವ್ಯಕ್ತಿತ್ವ. ಯಾವುದೇ ಅಹಂಕಾರ ಒಂದು ಎಲ್ಲೂ ಹುಡುಕಿದ್ರೂ ಕೂಡ ಒಂಚೂರು ಅಹಂಕಾರ ಸಿಕ್ಕಲ್ಲ. ಇಂಥ ಒಬ್ಬ ವ್ಯಕ್ತಿ ಇವತ್ತು ಹ್ಯಾಪಿ ಬರ್ಡೇ ಅಂದರೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರಂಥದ್ದು, ನಾವು ಅದರಲ್ಲಿ ಪಾಲ್ಗೊಂಡಿರೋಂಥದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಅತ್ಯಂತ ಸರಳ ವ್ಯಕ್ತಿತ್ವ. ಇಂಥವರು ರಾಜಕೀಯವಾಗಿ ಬೆಳೀಲಿ, ಇನ್ನಷ್ಟು ಎತ್ತರಕ್ಕೆ ಅವರಿಗೆ ಶ್ರೇಯಸ್ಸು ಸಿಗಲಿ ಅಂತೇಳಿ ಹಾರೈಸ್ತೀನಿ. ಹುಟ್ಟುಹಬ್ಬದ ಆಸ್ಪತ್ರೆಗೆ ದೇವಾಲಯ, ರೋಗಿಯೇ ದೇವರು ಎಂದು ತನ್ನ ಕೆಲಸ ಕಾರ್ಯಗಳನ್ನು ದಿನನಿತ್ಯ ಸಾರ್ವಜನಿಕರಿಗೋಸ್ಕರ ಅವರ ಬದುಕನ್ನು ಮುಡುಪಾಗಿಟ್ಟು ಅದೇ ಒಂದು ಕೆಲಸವನ್ನು ಮಾಡಿಕೊಂಡು ಬಡವರ ಬಗ್ಗರಿಗೆ, ದೀನದಲಿತರಿಗೆ ಅಂದೆ ಏನು ಸರ್ವ ಜನಾಂಗಕ್ಕೂ ಸಹ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸನ ಯಾರಾದರೂ ಸಿರಾ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮದ್ದೂರು ಮಹೇಶ್ ಅವರು. ಆ ಒಂದು ಕೆಲಸನ ಅವರ ಜೀವನದಲ್ಲಿ ಏನು ನೌಕರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂಥ ಸಮಯದಲ್ಲೂ ಸಹ ಮಾಡಿಕೊಂಡು, ತದನಂತರ ಬಂದಿರತಕ್ಕಂಥ MLA ಅವ್ರ ಜೊತೆ PS ಆಗಿ ಕೆಲಸವನ್ನು ಮಾಡಿಕೊಂಡು, ಅಲ್ಲಿಂದ ಸಹ ತನ್ನ ಕಾರ್ಯಪ್ರವೃತ್ತವನ್ನು ಮಾಡಿಕೊಂಡು ಇಲ್ಲಿವರೆಗೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಏನು ಇವತ್ತು ಈ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಮುಂದೆ ಒಂದು ಕೇಕನ್ನು ಕಟ್ ಮಾಡಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ ಅಂತ ಹಬ್ಬಗಳನ್ನು ದೊಡ್ಡದಾಗಿ ಮಾಡ್ತಕ್ಕಂಥ ಶಕ್ತಿನ ಬಾಬಾ ಸಾಹೇಬರು, ಬುದ್ಧ ಬಸವವರು ಅವ್ರಿಗೆ ನೀಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಅಭಿಮಾನಿ ಬಳಗದಿಂದ ಈ ಒಂದು ಹಬ್ಬವನ್ನು ಮಾಡ್ತಿದ್ದಾರೆ ಅವ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತಂದೇಳಿ ಎಲ್ಲರ ಪರವಾಗಿ ಹಾಗೂ ಮದ್ದೂರು ಮಹೇಶ್ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ 54ನೇ ಹುಟ್ಟುಹಬ್ಬದ ಶುಭಾಶಯಗಳು.